ಧರ್ಮಸ್ಥಳದಲ್ಲಿ ಸರಣಿ ರೇಪ್ ಅಂಡ್ ಮರ್ಡರ್ ಪ್ರಕರಣ. ಸಾಮೂಹಿಕ ಅಂತ್ಯಕ್ರಿಯೆ ನಡೆದ ಸ್ಥಳದಲ್ಲಿ ತಲೆಬುರುಡೆ ಪತ್ತೆಯಾಗಿದೆ. ಅಯ್ಯಯ್ಯೋ. ಧರ್ಮಸ್ಥಳದಲ್ಲಿ ಸರಣಿ ಅತ್ಯಾಚಾರ ಕೊಲೆ ಆರೋಪ ಪ್ರಕರಣ. ಸಾಮೂಹಿಕ ಅಂತ್ಯಕ್ರಿಯೆ ನಡೆದ ಸ್ಥಳದಲ್ಲಿ ತಲೆಬುರುಡೆ ಪತ್ತೆಯಾಗಿದೆ. ಪೊಲೀಸರಿಂದ ಸ್ಥಳ ಪರಿಶೀಲನೆ ವೇಳೆ ತಲೆಬುರುಡೆ ಪತ್ತೆ. ಅತ್ಯಂತ ಭಯಂಕರ ಭೀಭತ್ಸ ಪ್ರಕರಣ. ಇದು ಯಾರದ್ದು ಎಂಬ ಬಗ್ಗೆ ಪೊಲೀಸ್ ತನಿಖೆಗಳಾಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಧರ್ಮಸ್ಥಳ ಪ್ರಕರಣ. ಧರ್ಮಸ್ಥಳದಲ್ಲಿ ಸರಣಿ ರೇಪ್ ಅಂಡ್ ಮರ್ಡರ್ ಪ್ರಕರಣ. ಸಾಮೂಹಿಕ ಅಂತ್ಯಕ್ರಿಯೆ ನಡೆದ ಸ್ಥಳದಲ್ಲಿ ತಲೆಬುರುಡೆ ಪತ್ತೆಯಾಗ್ತಾ ಇದೆ. ಪೊಲೀಸರಿಂದ ಸ್ಥಳ ಪರಿಶೀಲನೆಯ ವೇಳೆ ತಲೆಬುರುಡೆ ಪತ್ತೆ. ಇದು ಯಾರದ್ದು ಎಂಬ ಬಗ್ಗೆ ಪೊಲೀಸ್ ತನಿಖೆಯಾಗಬೇಕು. ರಾಷ್ಟ್ರ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲ್ ಸುದ್ದಿ ಆಗ್ತಾ ಇದೆ ಧರ್ಮಸ್ಥಳ ಪ್ರಕರಣ. ಧರ್ಮಸ್ಥಳದಲ್ಲಿ ಸರಣಿ ಅತ್ಯಾಚಾರ ಕೊಲೆ ಆರೋಪ ಪ್ರಕರಣ. ಸಾಮೂಹಿಕ ಅಂತ್ಯಕ್ರಿಯೆ ನಡೆದ ಸ್ಥಳದಲ್ಲಿ ತಲೆಬುರುಡೆ ಪತ್ತೆ. ಸತ್ತವರ ತಲೆಬುರುಡೆ ಸಿಗೋದು ಆಶ್ಚರ್ಯದ ಸಂಗತಿ ಏನಲ್ಲ. ಅಂಧಕಾಲದಲ್ಲಿ ಸ್ಮಶಾನದ ಸ್ಥಳವಾಗಿದ್ದಂತಹ ಜಾಗಗಳಲ್ಲಿ ಈಗೇನಾದರೂ ನಾವು ನಿವೇಶನ ಖರೀದಿ ಮಾಡಿ ಆ ಸ್ಥಳದಲ್ಲಿ ಅಗಿಬೇಕಾದ್ರೆ, ಪಾಯ ತೆಗಿಬೇಕಾದ್ರೆ ತಲೆಬುರುಡೆಗಳು ಸಿಗ್ತವೆ. ಅದು ಸಹಜ ಕ್ರಿಯೆ. ಆದರೆ ಯಾವ ಧರ್ಮದ ಸ್ಮಶಾನವೂ ಅಲ್ಲ, ಖಬರಸ್ಥಾನವೂ ಅಲ್ಲ, ಸಿಮೆಂಟ್ರಿಯೂ ಅಲ್ಲದೇ ಇರತಕ್ಕಂತಹ ಸ್ಥಳದಲ್ಲಿ, ಸಾಮೂಹಿಕ ಅಂತ್ಯಕ್ರಿಯೆ ನಡೆದಿರ್ತಕ್ಕಂತಹ ಸ್ಥಳದಲ್ಲಿ ಒಬ್ಬ ಮನುಷ್ಯನ ಅಸ್ಥಿಪಂಜರದ ಪ್ರಮುಖ ಭಾಗವಾಗಿರುವ ತಲೆಬುರುಡೆಯೊಂದು ಪತ್ತೆಯಾಗುತ್ತೆ. ಆ ತಲೆಬುರುಡೆ ಪತ್ತೆಯಾದ ನಂತರ ಧರ್ಮಸ್ಥಳದ ಪ್ರಕರಣ ಚರ್ಚೆಯಲ್ಲಿ ಇರುತ್ತೆ ಅನ್ನೋದಾದ್ರೆ ಇದು ದೊಡ್ಡ ಸುದ್ದಿ, ಇದು ದೊಡ್ಡ ಆಶ್ಚರ್ಯ, ಇದು ದೊಡ್ಡ ಪರಮಾಶ್ಚರ್ಯ. ಇದು ಯಾರದ್ದು ಎನ್ನುವಂತಹ ವಿಚಾರದ ಬಗ್ಗೆ ಪೊಲೀಸ್ ತನಿಖೆಗಳ ಆರಂಭಗೊಂಡಿದೆ. ಯಾಕೆ ಆ ಸ್ಥಳದಲ್ಲಿ, ಧರ್ಮಸ್ಥಳದ ಆಸುಪಾಸಿನಲ್ಲಿ ಈ ತರಹದ ತಲೆಬುರುಡೆಗಳು ಸಿಗುತ್ತೆ? ಹೆಚ್ಚಾಗಿ ಮಹಿಳೆಯರ ಶವಗಳೇ ಹೂತು ಹಾಕಲಾಗಿದೆ ಎನ್ನುವ ಆರೋಪ ಯಾಕೆ ಎನ್ನುವಂತಹದ್ದು ಬಹಳ ದೊಡ್ಡ ಪ್ರಶ್ನೆ. ಸಾಮೂಹಿಕ ಅಂತ್ಯಕ್ರಿಯೆ ನಡೆದಂತಹ ಸ್ಥಳದಲ್ಲಿ ತಲೆಬುರುಡೆ ಪತ್ತೆಯಾಗಿದೆ. ಈ ಬಗ್ಗೆ ಪೊಲೀಸ್ ತನಿಖೆ ಕೂಡ ಪ್ರಾರಂಭಗೊಂಡಿದೆ. ಇದು ಯಾರದ್ದು ಎಂಬ ಬಗ್ಗೆ ಪೊಲೀಸ್ ತನಿಖೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಧರ್ಮಸ್ಥಳ ಪ್ರಕರಣ. ಸೊ ಈ ಪ್ರಕರಣದಲ್ಲಿ ತಲೆಬುರುಡೆ ಯಾರದ್ದು ಎನ್ನುವಂತಹದ್ದು ನಿಜಕ್ಕೂ ಕೂಡ ಪೊಲೀಸರನ್ನೇ ಒಂದು ರೀತಿಯ ಅಚ್ಚರಿಗೆ ಒಳಪಡಿಸಿರುವಂತಹ ಪ್ರಕರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.